ಮಂಡ್ಯ ಸೋಲು, ಚನ್ನಪಟ್ಟಣದಲ್ಲಿ ತೀರಿಸಿಕೊಳ್ತಾರ ಚಲುವರಾಯಸ್ವಾಮಿ ಹೆಗಲಿಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಹೊಣೆ. ಉಪಚುನಾವಣೆಗಳಿಗೆ ಉಸ್ತುವಾರಿಗಳನ್ನ ನೇಮಿಸಿದ ಕಾಂಗ್ರೆಸ್. ಮಂಡ್ಯ ಉಸ್ತುವಾರಿ ಮಂತ್ರಿಗೆ ಚನ್ನಪಟ್ಟಣ ಉಸಾಬರಿ. ತೀವ್ರ ಕುತೂಹಲ ಕೆರಳಿಸಿದ ಡಿಕೆ ಶಿವಕುಮಾರ್ ನಡೆ. ಚಲುವಣ್ಣನ ಮಂಡ್ಯಕ್ಕೆ ಕುಮಾರಣ್ಣನ ಪ್ರವೇಶ. ಇತ್ತ ಕುಮಾರಣ್ಣನ ಅಡ್ಡದಲ್ಲಿ ಚನ್ನಪಟ್ಟಣದಲ್ಲಿ ಚಲುವಣ್ಣ ಕೆಡ್ಡ. ಮಂಡ್ಯ ಸೋಲಿಗೆ ಸೇಡು ತೀರಿಸಿಕೊಳ್ತಾರ ಚಲುವರಾಯಸ್ವಾಮಿ. ಅಲ್ಲಿ ಸೋತ ಜಿದ್ದನ್ನ ಎಲ್ಲಿ ತೀರಿಸಿಕೊಳ್ತಾರ ಚಲುವರಾಯಸ್ವಾಮಿ. ಇದೇ ಕಾರಣಕ್ಕೆ ಚಲುವರಾಯಸ್ವಾಮಿಗೆ ಜವಾಬ್ದಾರಿ ಕೊಟ್ರ ಡಿಕೆ. ದಳಪತಿಗಳ ವಿರುದ್ಧ ಮತ್ತೆ ಒಟ್ಟುಗೂಡುತ್ತಿದೆ ವಿರೋಧಿ ಟೀಮ್. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಪ್ರತಿಷ್ಠೆಯ ಪ್ರಶ್ನೆ. ಮಂಡ್ಯ ಸೋಲಿನ ಬಳಿಕ ಚನ್ನಪಟ್ಟಣದಲ್ಲಿ ಚಲುವಣ್ಣ ಸೇಡು ತೀರಿಸಿಕೊಳ್ತಾರ ಹೇಗೆ? ಕಾಂಗ್ರೆಸ್ ಸರ್ಕಾರವು ಉಪಚುನಾವಣೆಗಳಿಗೆ ಉಸ್ತುವಾರಿಗಳನ್ನ ನೇಮಿಸಿದೆ. ಮಂಡ್ಯ ಉಸ್ತುವಾರಿ ಮಂತ್ರಿಗೆ ಚನ್ನಪಟ್ಟಣದ ಉಸಾಬರಿ. ತೀವ್ರ ಕುತೂಹಲ ಕೆರಳಿಸಿದ ಡಿಕೆ ಶಿವಕುಮಾರ್ ಅವರ ಈ ಒಂದು ನಡೆ. ಚಲುವಣ್ಣನ ಮಂಡ್ಯಕ್ಕೆ ಕುಮಾರಣ್ಣನ ಪ್ರವೇಶ ಆಗಿದೆ. ಇದ್ದ ಕುಮಾರಣ್ಣನ ಅಡ್ಡ ಚನ್ನಪಟ್ಟಣದಲ್ಲಿ ಚಲುವಣ್ಣನ ಕೆಡ್ಡ ತೋಡಲಾಗ್ತಿದೆ. ಮಂಡ್ಯ ಸೋಲಿಗೆ ಸೇಡು ತೀರಿಸಿಕೊಳ್ತಾರ ಚಲುವರಾಯಸ್ವಾಮಿ ಹೇಗೆ? ಅಲ್ಲಿ ಸೋತ ಚಲುವರಾಯಸ್ವಾಮಿ ಅಲ್ಲಿ ಸೋತ ಜಿದ್ದನ್ನ ಇಲ್ಲಿ ತೀರಿಸಿಕೊಳ್ತಾರ ಹೇಗೆ? ಇದೇ ಕಾರಣಕ್ಕೆ ಚಲುವರಾಯಸ್ವಾಮಿಗೆ ಜವಾಬ್ದಾರಿ ಕೊಟ್ರ ಡಿಕೆ. ದಳಪತಿಗಳ ವಿರುದ್ಧ ಮತ್ತೆ ಒಟ್ಟುಗೂಡುತ್ತಿದೆ ವಿರೋಧಿ ಟೀಮ್. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ.